ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ನಾನು 3 ರಾಜ್ಯದ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿದ್ದೀವಿ ಸ್ನೇಹಿತರೆ. ಚಿಕ್ಕ ತಿರುಪತಿ ತುಂಬಾ ಪ್ರಸಿದ್ಧವಾದ ಸ್ಥಳ ಇದು. ಇಲ್ಲಿ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಹೇಳ್ಬೋದು. ತುಂಬಾ ಜನ ದೊಡ್ಡ ತಿರುಪತಿಗೆ ಹೋಗದೆ ಇರೋರು ಈ ಚಿಕ್ಕ ತಿರುಪತಿಗೆ ಬಂದು ವೆಂಕಟರಮಣ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಸ್ನೇಹಿತರೆ, ಇದು ನೋಡ್ತಾ ಇದ್ರಲ್ಲ, ಇದು ಚಿಕ್ಕ ತಿರುಪತಿ ದೇವಸ್ಥಾನದ ಒಂದು ಹೆಬ್ಬಾಗಿಲು ಸ್ನೇಹಿತರೆ. ಇದು ನೀವು ಮೇನ್ ಗೇಟ್ ಇಂದ ದೇವಸ್ಥಾನದ ಒಳಗಡೆ ಬರ್ಬೇಕಂದ್ರೆ ಚಪ್ಪಲಿಗಳನ್ನ ಸೈಡಲ್ಲಿ ಇಟ್ಟು ಬರ್ಬೇಕು. తరతరాల తిరుమల కనివారని మహిమల యుగ యుగాల జగ జగాల హృదయ డోలల శ్రీ వెంకటేశ లీలల తరతరాల తిరుమల. ಈಗ ನಾವು ಚಿಕ್ಕ ತಿರುಪತಿ ದೇವಸ್ಥಾನದ ಗೋಪುರದ ಮುಂದೆ ಇದ್ದೀವಿ. ಈ ಗೋಪುರದಿಂದ ನೀವು ಒಳಗಡೆ ಹೋಗಿದ್ರೆ ನಿಮ್ಗೆ ವೆಂಕಟರಮಣ ಸ್ವಾಮಿಯ ದರ್ಶನವಾಗುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲ, ಅದಕ್ಕೆ ನಾನು ತಗೊಂಡ್ಬೇಕು ಅಲ್ಲಿ ಇದ್ರೆ. ಸೇಮ್ ದೊಡ್ಡ ತಿರುಪತಿಯಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಇದೆ. ನಡ್ಕೊಂಡೆ ಹೋಗ್ಬೇಕು ಇಲ್ಲೇನು. ಈಗ ನೋಡಿ, ಇಲ್ಲಿ ಬಂದ್ರೆ ಇಲ್ಲಿ ಪ್ರವೇಶ ದ್ವಾರ ಇದೆ. ಒಳಗಡೆ ಹೋದ್ರೆ ನಿಮ್ಗೆ ವೆಂಕಟರಮಣ ಸ್ವಾಮಿಯ ದರ್ಶನವಾಗುತ್ತೆ. శ్రీనివాస గోవింద శ్రీనివాస గోవింద శ్రీ వెంకటేశ గోవింద శ్రీ వెంకటేశ గోవింద గోవింద హరి గోవింద. ಓಂ ಶ್ರೇಯಕಾಂತಾಯ ಕಲ್ಯಾಣ ನಿಧೇ ನಿಧೇಚನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಓಂ ನಮೋ ವೆಂಕಟೇಶಾಯ. ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಚಿಕ್ಕತಿರುಪತಿ ಎಂಬ ಗ್ರಾಮ. ಪ್ರಸನ್ನ ವೆಂಕಟರಮಣ ಸ್ವಾಮಿಯ ದರ್ಶನ ಸುಮಾರು 2000 ವರ್ಷದ ಇತಿಹಾಸ ಇದೆ. ಇದು ಮಾನವನ ಪ್ರತಿಷ್ಠೆ ಅಲ್ಲ, ಅಗ್ನಿದೇವರು ಪ್ರತಿಷ್ಠೆ ಮಾಡಿದ ಇತಿಹಾಸ. ಇಲ್ಲಿ ಸ್ವಾಮಿ ಎಲ್ಲ ಕಡೆ ವೈಕುಂಠ ಕಾಣ್ತೀರಿ. ಇಲ್ಲಿ ಬಂದು ಸ್ವಾಮಿ ಅಭಯ ಕೊಡ್ತಾ ಇದ್ದಾನೆ. ಎಲ್ಲರ ಕಷ್ಟಗಳೆಲ್ಲ ಪರಿಹಾರ ಮಾಡಿ ದರ್ಶನ ಕೊಡ್ತಾ ಇದ್ದಾನೆ, ಅಭಯಸ್ಥ. ಇನ್ನೊಂದು ವಿಶೇಷ, ಮಹಾಲಕ್ಷ್ಮಿ ಪದ್ಮಾವ ಸಮೇತವಾಗಿ ಈ ಸ್ವಾಮಿ ಇಲ್ಲಿ ನೆನೆಸಿದ್ದಾನೆ. ಅಗ್ನಿದೇವರು ಪ್ರತಿಷ್ಠೆ ಮಾಡಿದ ಇತಿಹಾಸ. ಇಲ್ಲಿ ಚೈತ್ರ ಮಾಸದ ಈಗ ಬರೋ ಏಪ್ರಿಲ್ 3ನೇ ತಾರೀಕು ಬ್ರಹ್ಮರಥೋತ್ಸವ ವಿಭಜನೆಯಿಂದ ನಡೆಯುತ್ತೆ. 10 ದಿವಸ ಲಕ್ಷಾಂತರ ಜನ ಬಂದು ಭಕ್ತರು ತಮ್ಮ ಅರಿಕೆಗಳನ್ನು ನೆರವೇರಿಸಿಕೊಂಡು ಹೋಗ್ತಾರೆ. ಅದು ಜನಗಳ ಜಾತ್ರೆ. ಇದು ಸುಮಾರು 16 ಕಿಲೋಮೀಟರ್ ಸರೌಂಡಿಂಗಲ್ಲಿ ಈ ಭಕ್ತರು ಈ ದೇವರಿಗೆ ಅರಿಕೆ ಮಾಡೋಕ್ಕಿರ್ತಕ್ಕಂಥ ಪಾನಕ, ಹೆಸರು ಬೇಳೆ, ನೀರು ಮಜ್ಜಿಗೆ ಇದೆಲ್ಲ ಕೊಡೋ ಪದ್ಧತಿ ಇದೆ.
ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಇರುತ್ತೆ. ಈ ಬ್ರಹ್ಮರಥೋತ್ಸವದಲ್ಲಿ ವಿಶೇಷವಾದ ಹೂವಿನ ಅಲಂಕಾರ, ವಜ್ರದ ಅಲಂಕಾರ ಹಾಗೂ ವಿಶೇಷವಾದ ವಾಹನದ ಮೇಲೆ ದೇವರು ಕುಳ್ಳಿರಿಸಿ ಅಲಂಕರಿಸಿ ಊರು ಮೆರವಣಿಗೆ ಮಾಡುವುದು ಉಂಟು ಇಲ್ಲಿ. ಅದೊಂದು ವಿಶೇಷ ಇಲ್ಲಿ. ಮತ್ತೆ ಶನಿವಾರ ಭಾನುವಾರ ಪ್ರತಿ ಶನಿವಾರ ಭಾನುವಾರ ವಿಶೇಷವಾದ ಅಲಂಕಾರ ದೇವರಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಅವ್ರಿಗೆ ಅನುಕೂಲವಾಗ ಮಾಡತಕ್ಕಂಥ ಸರ್ಕಾರ, ಘನ ಸರ್ಕಾರ, ಮುಜರಾಯಿ ಇಲಾಖೆಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೀರಿನ ವ್ಯವಸ್ಥೆ ಆಗಲಿ, ಒಂದು ಅನ್ನದಾಸ ಊಟದ ವ್ಯವಸ್ಥೆ ಆಗಲಿ, ಪ್ರಸಾದ ಎಲ್ಲನೂ ಸೌಕರ್ಯ ಮಾಡಿರ್ತಾರೆ. ಹಾಗೂ ಇತರ ವಿಶೇಷ ದಿನಗಳಲ್ಲಿ ಅಂದರೆ ಶ್ರಾವಣ ಮಾಸ ಜನವರಿ 1 ವೈಕುಂಠ ಏಕಾದಶಿ ವಿಶೇಷವಾಗಿ ಇರುತ್ತೆ. ಇಲ್ಲಿ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಶ್ರಾವಣ ಮಾಸದಲ್ಲಿ. ಆ ದಿನ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಆ ಭಗವಂತನ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕಷ್ಟಗಳ ಪರಿಹಾರ ಮಾಡಿಕೊಂಡು ಆ ತೀರ್ಥವನ್ನು ತಗೊಂಡೋಗಿ ಮನೆಯಲ್ಲಿರ್ತಕ್ಕಂಥ ಎಡೆ ಪ್ರಸಾದಕ್ಕೆ ತೀರ್ಥ ಹಾಕಿ ಅವ್ರು ಊಟ ಮಾಡೋದು ಉಂಟು ಇಲ್ಲಿ ಪದ್ಧತಿ. ಇದು ವಿಶೇಷ. ತಗೋಬೋದಾ? ಇನ್ನೊಂದು 2 ಕೊಡಿ. ಇನ್ನೊಂದು 2 ಕೊಡಿ ಅಮ್ಮ. ಇದು ಎಕ್ಸಿಟ್ ಆಗ್ತಕ್ಕಂತಹ ಸ್ಥಳ. ಇಲ್ಲಿಂದ ನೀವು ಹೊರಗಡೆ ಬರ್ಬೋದು. ನೀವು ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ನಿತ್ಯ ಅನ್ನದಾಸೋಹ ನಡೆಯುತ್ತೆ ಸ್ನೇಹಿತರೆ. ಪ್ರತಿ ಶನಿವಾರ ಮತ್ತು ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ನಿತ್ಯ ಅನ್ನದಾಸೋಹ ಇಲ್ಲಿ ನಡೆಯುತ್ತೆ ಚಿಕ್ಕ ತಿರುಪತಿಯಲ್ಲೂ ಕೂಡ. ಎಷ್ಟೋ ಪ್ರೈಸು? ಇದು 5 ಲಾಡು 50 ರೂಪಾಯಿ, ಇದು ಲಾಡು 50 ರೂಪಾಯಿ, ಇದು 100 ರೂಪಾಯಿ. ಇದು 100 ರೂಪಾಯಿನಾ? ಒಳಗಡೆ ತಗೊಂಡಿದೀವಿ. ಸೇಮ್ ಇರುತ್ತಾ ಹೆಂಗಿರುತ್ತೆ? ಹೌದಾ? ಎಷ್ಟು ನೋಡಿ ತಗೊಳ್ಳಿ, ನೋಡಿ ಮಾಡ್ರಿ. ಹೌದಾ? ಸ್ನೇಹಿತರೆ, ಚಿಕ್ಕ ತಿರುಪತಿ ಬಂದಾಗ ಅಮ್ಮವ್ರ ಹತ್ರ ಲಾಡು ತಗೊಳ್ಳೋದನ್ನ ಯಾವತ್ತೂ ಎಲ್ಲಿ ಹೋಗ್ಬೇಡಿ. ಲಾಡು ಟೇಸ್ಟ್ ಮಾಡ್ಕೊಂಡು ಹೋಗಿ. ದೊಡ್ಡ ತಿರುಪತಿ ಲಾಡು ಹೆಂಗಿರುತ್ತೆ ಸೇಮ್ ಅದೇ ರೀತಿ ಲಾಡು ಇಲ್ಲಿ ಕೂಡ ಸಿಗುತ್ತೆ. ತುಂಬಾ ಒಳ್ಳೆಯ ವಿಷಯ, ತುಂಬಾ ಖುಷಿ ಆಗ್ತಂತ ವಿಷಯ. ದೇವಸ್ಥಾನದಿಂದ ಹೊರಗಡೆ ಬಂದ್ರೆ ಇಲ್ಲಿ ಎಲ್ಲಾ ದೇವರ ಫೋಟೋಗಳು ಎಲ್ಲ ಸಿಗುತ್ತಿಲ್ಲ. ಚಿಕ್ಕ ತಿರುಪತಿಯ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಇತಿಹಾಸವನ್ನ ನೋಡೋದಾದ್ರೆ, ಚೋಳರು ಮತ್ತು ಗಂಗರ ಕಾಲದಿಂದಲೂ ಕೂಡ ಸುಮಾರು 2000ದಿಂದ 4000 ವರ್ಷಗಳ ಕಾಲ ಇತಿಹಾಸವನ್ನ ಇರತಕ್ಕಂತಹ ಒಂದು ಸುಂದರ ಹಳೆಯ ಪ್ರಾಚೀನ ದೇವಾಲಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 2 ಮತ್ತು 3ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಈ ಚಿಕ್ಕ ತಿರುಪತಿಯ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು ಅಂತ ಇತಿಹಾಸದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಇಲ್ಲಿ ದೊಡ್ಡ ತಿರುಪತಿಯಲ್ಲಿ ಹೇಗೆ ಬ್ರಹ್ಮರಥೋತ್ಸವ ನಡೆಸುತ್ತಾರಲ್ವಾ, ಅದೇ ರೀತಿ ಚಿಕ್ಕ ತಿರುಪತಿಯಲ್ಲೂ ಕೂಡ ವೆಂಕಟರಮಣ ಸ್ವಾಮಿಗೆ ದೊಡ್ಡ ತಿರುಪತಿಯಲ್ಲಿ ಉತ್ಸವಗಳು ನಡೆದ ಹಾಗೇನೆ ಇಲ್ಲಿ ಕೂಡ ನಡೆಯುತ್ತವೆ ಪ್ರತಿ